ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ಜರ್ಮನಿ ನಡುವೆ $8 ಬಿಲಿಯನ್ ಮೌಲ್ಯದ ಐತಿಹಾಸಿಕ ಸಬ್ಮೆರಿನ್ ಒಪ್ಪಂದ ಅಂತಿಮ ಹಂತಕ್ಕೆ ಬಂದಿದೆ. ಜರ್ಮನ್ ಚಾನ್ಸಲರ್ ಫ್ರಿಡ್ರಿಕ್ ಮೆರ್ಜೆ ಮುಂದಿನ ವಾರ ಭಾರತಕ್ಕೆ ಭೇಟಿ ನೀಡಲಿದ್ದು, ಈ ವೇಳೆ ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 75I ಅಡಿಯಲ್ಲಿ 6 ಅತ್ಯಾಧುನಿಕ ಸಾಂಪ್ರದಾಯಿಕ ಸಬ್ಮೆರಿನ್ಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ಮಹತ್ವದ ಒಪ್ಪಂದಕ್ಕೆ ಅಂತಿಮ ಮುದ್ರೆ ಬೀಳುವ ಸಾಧ್ಯತೆ ಇದೆ. ಈ ಒಪ್ಪಂದದ ಅಂದಾಜು ಮೌಲ್ಯ ಸುಮಾರು $8 ಬಿಲಿಯನ್, ಅಂದರೆ ಸುಮಾರು 70,000 ಕೋಟಿ ರೂಪಾಯಿಗಳು. ಈ ಮಹಾ ಡೀಲ್ ಅಡಿಯಲ್ಲಿ ಜರ್ಮನಿಯ ಪ್ರಮುಖ ರಕ್ಷಣಾ ಕಂಪನಿ ಥೈಸೆನ್ ಕ್ರೂಪ್ ಮೆರಿನ್ ಸಿಸ್ಟಮ್ಸ್ TKMS ಹಾಗೂ ಭಾರತದ ಸರ್ಕಾರಿ ಸಂಸ್ಥೆಯಾದ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL ನಡುವೆ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಸಹಭಾಗಿತ್ವ ನಡೆಯಲಿದೆ. ಇದು ಬಹುಕಾಲದಿಂದ ಬಾಕಿ ಇದ್ದ ಪ್ರಾಜೆಕ್ಟ್ 75I ಅಡಿಯಲ್ಲಿ ಟೆಂಡರ್ಗೆ ಅಂತಿಮ ತೀರ್ಮಾನ ನೀಡುವ ಒಪ್ಪಂದವಾಗಿದ್ದು, ಭಾರತದ ಜಲಾಂತರ್ಗಾಮಿ ಯುದ್ಧ ಸಾಮರ್ಥ್ಯವನ್ನು ಬಹಳ ಮಟ್ಟಿಗೆ ಬಲಪಡಿಸುವ ಗುರಿ ಹೊಂದಿದೆ. ಟೈಪ್ 214NG ಸಬ್ಮೆರಿನ್ ಆಯ್ಕೆ, ಜರ್ಮನಿಯೇ ಮೇಲುಗೈ. ಭಾರತೀಯ ನೌಕಾಪಡೆ ಅಧಿಕೃತವಾಗಿ ಜರ್ಮನಿಯ ಟೈಪ್ 214NG ನೆಕ್ಸ್ಟ್ ಜನರೇಷನ್ ಸಬ್ಮೆರಿನ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಇದು ಸುಮಾರು 2,500 ಟನ್ ತೂಕವನ್ನು ಹೊಂದಿದ್ದು, ಅತ್ಯಂತ ಸ್ಟೆಲ್ತ್, ದೀರ್ಘಕಾಲ ಸಮುದ್ರದೊಳಗೆ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿರುವ ಸಬ್ಮೆರಿನ್ ಆಗಿದೆ. ಈ ಸ್ಪರ್ಧೆಯಲ್ಲಿ ಜರ್ಮನಿಯ ಟೈಪ್ 214NG ಸ್ಪೇನ್ನ ನವೆನ್ಶಿಯಾ ಕಂಪನಿ ನೀಡಿದ S80+ ಸಬ್ಮೆರಿನ್ ಅನ್ನು ಮೀರಿಸಿ ಆಯ್ಕೆಯಾಗಿದೆ. ಈ ತೀರ್ಮಾನದ ಪ್ರಮುಖ ಕಾರಣ ಭಾರತೀಯ ನೌಕಾಪಡೆ ಕೇಳಿದ್ದ ಸಮುದ್ರದಲ್ಲಿ ಸಾಬೀತಾದ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ವ್ಯವಸ್ಥೆ. ಜರ್ಮನಿಯ ಟೈಪ್ 214NGಯಲ್ಲಿ ಬಳಸಲಾಗುವ ಫ್ಯೂಯಲ್ ಸೆಲ್ ಆಧಾರಿತ AIP ವ್ಯವಸ್ಥೆ ಈಗಾಗಲೇ ಜಗತ್ತಿನ ಹಲವು ನೌಕಾಪಡೆಗಳಲ್ಲಿ ಸೇವೆಯಲ್ಲಿದ್ದು ಅತ್ಯಂತ ವಿಶ್ವಾಸಾರ್ಹವೆಂದು ಪರಿಗಣಿಸಲಾಗಿದೆ. ಈ AIP ತಂತ್ರಜ್ಞಾನದಿಂದ ಸಬ್ಮೆರಿನ್ಗಳು ವಾರಗಳ ಕಾಲ ನೀರಿನೊಳಗೆ ಉಳಿಯಲು ಸಾಧ್ಯವಾಗುತ್ತದೆ. ಸಾಮಾನ್ಯ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮೆರಿನ್ಗಳಂತೆ ಪ್ರತಿ ಕೆಲವು ದಿನಗಳಿಗೊಮ್ಮೆ ಮೇಲಕ್ಕೆ ಬರಬೇಕಾದ ಅಗತ್ಯವೇ ಇರುವುದಿಲ್ಲ. ಇದರ ವಿರುದ್ಧವಾಗಿ ಸ್ಪೇನ್ ನೀಡಿದ್ದ ಬಯೋ ಎಥನಾಲ್ ಆಧಾರಿತ AIP ವ್ಯವಸ್ಥೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣಾತ್ಮಕವಾಗಿ ಸಾಬೀತಾಗಿಲ್ಲ ಎಂಬ ಕಾರಣಕ್ಕೆ ಭಾರತೀಯ ನೌಕಾಪಡೆ ಅದನ್ನು ತಿರಸ್ಕರಿಸಿದೆ. ಭಾರತ ಜರ್ಮನಿ ಕೈಗಾರಿಕಾ ಸಹಕಾರ ಮತ್ತಷ್ಟು ಗಟ್ಟಿಯಾಗುತ್ತಿದೆ. ಈ ಮೆಗಾ ಡೀಲ್ಗೆ ಅಡಿಪಾಯ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಹಾಕಲಾಗಿತ್ತು. ಈ ಸಮಯದಲ್ಲಿ TKMS ಮತ್ತು MDL ನಡುವೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOUಗೆ ಸಹಿ ಹಾಕಲಾಗಿತ್ತು. ಈ ಒಪ್ಪಂದದ ಪ್ರಕಾರ TKMS ಇಂಜಿನಿಯರಿಂಗ್, ಡಿಸೈನ್, ತಾಂತ್ರಿಕ ಸಲಹೆ ಮತ್ತು ತಂತ್ರಜ್ಞಾನಗಳ ವರ್ಗಾವಣೆಯನ್ನು ಒದಗಿಸುತ್ತದೆ. MDL ಭಾರತದಲ್ಲೇ ಸಬ್ಮೆರಿನ್ಗಳ ನಿರ್ಮಾಣ ಕಾರ್ಯವನ್ನು ಕೈಗೊಳ್ಳುತ್ತದೆ. ಈ ಯೋಜನೆಗೆ ಮೇಕ್ ಇನ್ ಇಂಡಿಯಾ ನೀತಿಯಡಿ ಭಾರೀ ಒತ್ತನ್ನು ನೀಡಲಾಗಿದೆ. 6 ಸಬ್ಮೆರಿನ್ಗಳನ್ನು ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಿಸಲಾಗುತ್ತದೆ. ಮೊದಲ ಸಬ್ಮೆರಿನ್ನಲ್ಲಿ ಕನಿಷ್ಠ 45% ದೇಶೀಯ ಅಂಶ ಇರಲಿದ್ದು, 6ನೇ ಹಾಗೂ ಅಂತಿಮ ಸಬ್ಮೆರಿನ್ಗೆ ಅದು 60% ಹೆಚ್ಚಾಗಲಿದೆ. ಇದರ ಮೂಲಕ ಭಾರತದಲ್ಲಿ ಸ್ವಂತ ಸಬ್ಮೆರಿನ್ ಬಿಲ್ಡಿಂಗ್ ಎಕೋಸಿಸ್ಟಮ್ ನಿರ್ಮಾಣವಾಗಲಿದ್ದು, ಭವಿಷ್ಯದಲ್ಲಿ ವಿದೇಶಿ ದೇಶಗಳ ಅವಲಂಬನೆ ಕಡಿಮೆಯಾಗಲಿದೆ. ಜರ್ಮನ್ ಚಾನ್ಸಲರ್ ಭೇಟಿ, ರಾಜತಾಂತ್ರಿಕ ವೇಗ. ಈ ಒಪ್ಪಂದಕ್ಕೆ ಅಂತಿಮ ರಾಜಕೀಯ ಅನುಮೋದನೆ ನೀಡಲು ಉನ್ನತ ಮಟ್ಟದ ರಾಜತಾಂತ್ರಿಕ ಚರ್ಚೆಗಳು ನಡೆಯುತ್ತಿವೆ. ಮೂಲಗಳ ಪ್ರಕಾರ ಜರ್ಮನಿಯ ಚಾನ್ಸಲರ್ ಫ್ರಿಡ್ರಿಕ್ ಮೆರ್ಜೆ ಅವರು ಭಾರತ ಭೇಟಿ ವೇಳೆ ಈ ಡೀಲ್ಗೆ ಅಂತಿಮ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಚಾನ್ಸಲರ್ ಮೆರ್ಜೆ ಅವರು ಜನವರಿ 12 ಮತ್ತು 13ರಂದು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಈ ಭೇಟಿ ಭಾರತ ಜರ್ಮನಿ ನಡುವಿನ ಇಂಟರ್ ಗವರ್ನಮೆಂಟ್ ಅಗ್ರಿಮೆಂಟ್ಗೆ ಸಹಿ ಬೀಳಲು ಅಗತ್ಯ ರಾಜಕೀಯ ಬಲವನ್ನು ಒದಗಿಸಲಿದೆ.
ಇದು ನವದೆಹಲಿ ಮತ್ತು ಬರ್ಲಿನ್ ನಡುವಿನ ತಂತ್ರಯುಕ್ತ ಸಹಭಾಗಿತ್ವವನ್ನು ಹೊಸ ಹಂತಕ್ಕೆ ಕರೆದೊಯ್ಯಲಿದೆ. ಈ ಸಮಯದಲ್ಲಿ ಜರ್ಮನಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ರಕ್ಷಣಾ ಪ್ರಭಾವವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿರುವುದು ಕೂಡ ಗಮನಾರ್ಹವಾಗಿದೆ. ಭಾರತೀಯ ನೌಕಾಪಡೆಗೆ ತುರ್ತು ಅಗತ್ಯ. ಪ್ರಾಜೆಕ್ಟ್ 75I ಅಂತಿಮಗೊಳ್ಳುವುದು ಭಾರತೀಯ ನೌಕಾಪಡೆಗೆ ತಂತ್ರಯುಕ್ತ ಅಗತ್ಯವಾಗಿದೆ. ಭಾರತದ ಬಳಿ ಈಗಿರುವ ಅನೇಕ ಸಾಂಪ್ರದಾಯಿಕ ಸಬ್ಮರೀನ್ಗಳು ಸೇವಾ ಅವಧಿಯ ಅಂತ್ಯದ ಹಂತದಲ್ಲಿವೆ. ಇದಕ್ಕೆ ವಿರುದ್ಧವಾಗಿ ಚೀನಾ ಭಾರತೀಯ ಮಹಾಸಾಗರ ಪ್ರದೇಶದಲ್ಲಿ ತನ್ನ ನೌಕಾ ಹಾಜರಾತಿಯನ್ನು ವೇಗವಾಗಿ ವಿಸ್ತರಿಸುತ್ತಿದ್ದು, AIP ಹೊಂದಿದ ಹಾಗೂ ನ್ಯೂಕ್ಲಿಯರ್ ಸಬ್ಮರೀನ್ಗಳ ದೊಡ್ಡ ಪಡೆಯನ್ನು ಹೊಂದಿದೆ. ಟೈಪ್ 214NG ಸಬ್ಮರೀನ್ಗಳು ಸೇರ್ಪಡೆಯಾದ ಬಳಿಕ ಭಾರತ ದೀರ್ಘ ದೂರದ ಪೆಟ್ರೋಲಿಂಗ್, ಗುಪ್ತ ನಿಗಾವಹಣೆ, ವಿಶ್ವಾಸಾರ್ಹ ಅಂಡರ್ ವಾಟರ್ ಡಿಟರೆನ್ಸ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರೀ ಬಲವನ್ನು ಪಡೆಯಲಿದೆ. ಒಟ್ಟಿನಲ್ಲಿ ಭಾರತ ಜರ್ಮನಿ ಸಬ್ಮರೀನ್ ಒಪ್ಪಂದವು ಭಾರತೀಯ ನೌಕಾಪಡೆಯ ಶಕ್ತಿಯನ್ನು, ಮೇಕ್ ಇನ್ ಇಂಡಿಯಾ ರಕ್ಷಣಾ ಉದ್ಯಮವನ್ನು, ಇಂಡೋ ಪೆಸಿಫಿಕ್ ಪ್ರದೇಶದ ತಂತ್ರಯುಕ್ತ ಸಮತೋಲನವನ್ನು ಒಟ್ಟಿಗೆ ಬಲಪಡಿಸುವ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.